Welcome back to our channel, Mridang, second standard, chapter 2, Seeing Without Seeing. So let us read. Little Aunt Shangla returned from the school. She opened the door quietly. She kept her bag on the table quietly. Her mother looked at her. Aunt Shangla, you are very quiet today, said Ava. Did anything happen in the school? Yes, Ava, said Aunt Shangla. A new boy came to our school. He sits in our class. Yes, said Ava, listening to Anshangla, and placing biscuits and milk on the table. The teacher helped him sit in the front desk, said Anshangla. He wears black glasses. He cannot see. He will come every day. How will he do things? Finish your biscuits and milk, said Ava. Then we will play a new game. So this is the first part of the chapter, seeing without seeing. ಅಂದರೆ ನೋಡಲಾರದೆ ನೋಡುವುದು, ಸೀಯಿಂಗ್ ವಿತೌಟ್ ಸೀಯಿಂಗ್, ನೋಡಲಾರದೆ ನೋಡುವುದು ಅಂತಕ್ಕಂಥದ್ದು. ಸೊ ಇಲ್ಲಿ ಸ್ಪೆಷಲ್ ಎಬಿಲಿಟಿ ಇರ್ತಕ್ಕಂಥ ಮಕ್ಕಳಾದಂಥ ಬ್ಲೈಂಡ್ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಒಂದು ಲೆಸನ್ ಆಗಿದೆ. ಲಿಟಲ್ ಆನ್ ಶಾಂಗ್ಲಾ, ದ ನೇಮ್ ಆಫ್ ದಿಸ್ ಲಿಟಲ್ ಗರ್ಲ್ ಈಸ್ ಆನ್ ಶಾಂಗ್ಲಾ ಆ್ಯಂಡ್ ಶಿ ಈಸ್ ಆವಾ. ಆವಾ ಮೀನ್ಸ್ ಶಿ ಕಾಲಿಂಗ್ಸ್ ಹರ್ ಮದರ್ ಆಸ್ ಆವಾ. ಲಿಟಲ್ ಆನ್ಶಂಗ್ಲಾ ರಿಟರ್ನ್ಡ್ ಫ್ರಮ್ ದ ಸ್ಕೂಲ್, ಅಂದರೆ ಶಾಲೆಯಿಂದ ಮರಳಿ ಬಂದಳು. ಶಿ ಓಪನ್ ದ ಡೋರ್ ಕ್ವೈಟ್ಲಿ, ನಿಧಾನವಾಗಿ ಬಾಗಿಲನ್ನು ತೆಗೆದಳು. ಶಿ ಕೆಪ್ಟ್ ಹರ್ ಬ್ಯಾಗ್ ಆನ್ ದ ಟೇಬಲ್ ಕ್ವೈಟ್ಲಿ, ತನ್ನ ಬ್ಯಾಗನ್ನು ನಿಧಾನವಾಗಿ ಟೇಬಲ್ ಮೇಲೆ ಇಟ್ಲು. ಹರ್ ಮದರ್ ಲುಕ್ಡ್ ಅಟ್ ಹರ್, ಅವಳ ತಾಯಿ ಅವಳನ್ನ ನೋಡಿ ಕೇಳ್ತಾಳೆ, ಆನ್ಶಂಗ್ಲಾ ಯು ಆರ್ ವೆರಿ ಕ್ವೈಟ್ ಟುಡೇ, ಇವತ್ತು ತುಂಬ ಸೈಲೆಂಟ್ ಆಗಿದೆಯಲ್ವಾ. ಅಂದರೆ ದಿನಾಲೂ ಅವಳು ಖುಷಿಯಿಂದ ನೆಕ್ಕೊಂಡು ಮಕ್ಕಳೆಲ್ಲ ಬರ್ತಿರ್ತಾರಲ್ವ, ಸೊ ಇವತ್ತು ಅವ್ರು ತುಂಬ ಬೇಜಾರು ಅಥವಾ ತುಂಬ ಶಾಂತವಾಗಿದ್ಲು. ಡಿಡ್ ಎನಿಥಿಂಗ್ ಹ್ಯಾಪನ್ ಇನ್ ದ ಸ್ಕೂಲ್, ಏನಾದರೂ ಆಯ್ತಾ ಶಾಲೆಯಲ್ಲಿ ಅಂತ ಕೇಳ್ತಾಳೆ. ಎಸ್ ಆವಾ, ಸೆಡ್ ಅನ್ಶಂಗ್ಲಾ. ಅನ್ಶಂಗ್ಲಾ ರಿಪ್ಲೈ ಮಾಡ್ತಾಳೆ, ಎಸ್ ಆವಾ, ಹೌದಮ್ಮ ಅಂತ. ಎ ನ್ಯೂ ಬಾಯ್ ಕೇಮ್ ಟು ಅವರ್ ಸ್ಕೂಲ್, ಹಿ ಸಿಟ್ಸ್ ಇನ್ ಅವರ್ ಕ್ಲಾಸ್. ಎಸ್ ಅಂದರೆ ಈ ನ್ಯೂ ಬಾಯ್, ಒಂದು ಹೊಸ ಹುಡುಗ ನಮ್ಮ ಕ್ಲಾಸಿಗೆ ಬಂದಾನೆ, ಸ್ಕೂಲಿಗೆ ಬಂದಿದ್ದಾನೆ, ಅವ್ನು ನಮ್ಮ ಕ್ಲಾಸಲ್ಲಿ ಕೂಡ್ತಾನೆ. ಹಿ ಸಿಟ್ಸ್ ಇನ್ ಅವರ್ ಕ್ಲಾಸ್, ನಮ್ಮ ಕ್ಲಾಸಲ್ಲಿ ಕೂಡ್ತಾನೆ. ಎಸ್ ಕ್ವಶನ್ ಮಾರ್ಕು ಇಲ್ಲಿ. ಎಸ್ ಹೌದು ಅಂತ ಹೇಳ್ತಾ ಇಲ್ಲ ಅವರಮ್ಮ. ಎಸ್ ಅಂದರೆ ಪ್ರಶ್ನೆ ಕೇಳ್ತಾ ಇದ್ರೆ, ಹೌದಾ ಅಂತ. ಆ್ಯಂಡ್ ಲಿಸ್ನಿಂಗ್ ಟು ಆನ್ಶಂಗ್ಲಾ, ಅನ್ಶಂಗ್ಲನ್ನ ಲಿಸ್ನಿಂಗ್ ಟು ಆನ್ಶಂಗ್ಲಾ ಅಂತಂದರೆ ಅವಳು ಹೇಳೋದನ್ನು ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಹೇಳ್ತಾರೆ. ಆ್ಯಂಡ್ ಪ್ಲೇಸಿಂಗ್ ಬಿಸ್ಕೆಟ್ಸ್ ಆ್ಯಂಡ್ ಮಿಲ್ಕ್ ಆನ್ ದ ಟೇಬಲ್, ಬಿಸ್ಕೆಟ್ ಮತ್ತು ಹಾಲನ್ನು ಅಲ್ಲಿ ಟೇಬಲ್ ಮೇಲೆ ಇಡ್ತಾ ಹೇಳ್ತಾರೆ, ಹೌದಾ ಅಂತ. ದ ಟೀಚರ್ ಹೆಲ್ಪ್ಡ್ ಹಿಮ್ ಸಿಟ್ ಇನ್ ದ ಫ್ರಂಟ್ ಡೆಸ್ಕ್, ಟೀಚರ್ ಅವನಿಗೆ ಮುಂದಿನ ಡೆಸ್ಕಲ್ಲಿ ಕೂತ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದರು, ಸೈಡ್ ಆನ್ಶಂಗ್ಲಾ. ಹೀ ವೇರ್ಸ್ ಬ್ಲ್ಯಾಕ್ ಗ್ಲಾಸಸ್, ಅವನು ಕಪ್ಪು ಕನ್ನಡಕವನ್ನು ಹಾಕ್ಕೊಳ್ತಾನೆ. ಹೀ ಕೆನಾಟ್ ಸಿ, ಅವನಿಗೆ ನೋಡೋಕ್ಕಾಗ್ತಾ ಇಲ್ಲ. ಹಿ ವಿಲ್ ಕಮ್ ಎವ್ರಿ ಡೇ, ಹೌ ವಿಲ್ ಹಿ ಡೂ ಥಿಂಗ್ಸ್, ಅವನು ಇನ್ಮೇಲೆ ದಿನಾ ಬರ್ತಾನಂತೆ, ಹಿಂಗೆ ಮಾಡ್ತಾನೆ ಅವನು ಶಾಲೆಯಲ್ಲಿ ಅಂತ ಇವಳು ಯೋಚನೆ ಮಾಡ್ತಾ ಇದ್ದಾಳೆ ಅದ್ರ ಬಗ್ಗೆ. ಫಿನಿಶ್ ಯುವರ್ ಬಿಸ್ಕೆಟ್ಸ್ ಆ್ಯಂಡ್ ಮಿಲ್ಕ್ ಸಡಾವ, ದೆನ್ ವಿ ವಿಲ್ ಪ್ಲೇ ಎ ನ್ಯೂ ಗೇಮ್. ನೀನು ಬಿಸ್ಕೆಟ್ ಮತ್ತು ಹಾಲನ್ನ ಫಿನಿಷ್ ಮಾಡೋದನ್ನು ಕೊಟ್ಟಿರೋದನ್ನು ನಾವು ಇಬ್ಬರು ಒಂದು ಗೇಮ್ ಆಟ ಆಡೋಣ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್, yes, let us play, said Anshangla. She tied a scarf over Anshangla's eyes. Now tell me, what do I hold in my hand? Said Ava. How can I? Asked Anshangla. My eyes are closed. I can't see. You can find out, said Ava. Try it. Ava had a rose in her hand. What do I hold? She asked. Anshangla touched it. It is something soft, a flower, said. Yes, said Ava. But what flower is it? Smell it. Anshangla bent forward and sniffed at it. It's a rose, she cried. Yes, let us play, said Anshangla. ಬಾ ಮಾತಾಡೋಣ ಅಂತ ಅವಳು ಬಿಸ್ಕೆಟ್ ತಿಂದ ಹಾಲು ಕುಡಿದು ಬಂದ್ಲು. ಶಿ ಟೈಡ್ ಎ ಸ್ಕಾರ್ಫ್ ಓವರ್ ಆನ್ಶಂಗ್ಲಾಸ್ ಐಸ್. ಓವರ್ ಅಂದ್ರೆ ಮೇಲೆ, ಹೌದಿಲ್ಲ, ಆ ಕಣ್ಣಿನ ಮೇಲೆ ಒಂದು ಸ್ಕಾರ್ಫನ್ನು ಕಟ್ಟಿದ್ರು. ನೌ ಟೆಲ್ ಮೀ, ವಾಟ್ ಡು ಐ ಹೋಲ್ಡ್ ಇನ್ ಮೈ ಹ್ಯಾಂಡ್. ನೋಡು ಈಗ ನನ್ನ ಕೈಲಿ ಏನಿದೆ ಅಂತ ಹೇಳಿ ನೋಡೋಣ. ಹೌ ಕ್ಯಾನ್ ಐ ಆಸ್ಕ್ಡ್ ಆನ್ಶಂಗ್ಲಾ. ನಾನು ಹೆಂಗೆ ಹೇಳಿ, ಮೈ ಆರ್ಸ್ ಆರ್ ಕ್ಲೋಸ್ಡ್, ಐ ಕಾಂಟ್ ಸಿ, ನನ್ನ ಕಣ್ಣು ಕ್ಲೋಸ್ ಮಾಡಿಬಿಟ್ಟಿದೀಯಾ, ನನಗೆ ಕಾಣ್ತಾ ಇಲ್ಲ. ಯು ಕ್ಯಾನ್ ಫೈಂಡ್ ಔಟ್, ಸೆಡ್ ಆವಾ. ಟ್ರೈ ಇಟ್, ಹಿಂಗೆ ಆಗುತ್ತೆ, ನೀನು ಹುಡುಕ್ಬೋದು, ನೀನು ಅದನ್ನು ಏನಂತ ಕಂಡುಹಿಡಿಬೋದು, ಟ್ರೈ ಮಾಡು. ಆವಾ ಹ್ಯಾಡ್ ಎ ರೋಸ್ ಇನ್ ಹರ್ ಹ್ಯಾಂಡ್.
ಅವ ತನ್ನ ಕೈಯಲ್ಲಿ ರೋಸನ್ನು ಹಿಡ್ಕೊಂಡಿದ್ದಾರೆ. ವಾಟ್ ಡು ಐ ಹೋಲ್ಡ್ ಶಿ ಆಸ್ಕ್ಡ್. ಆನ್ಶಂಗ್ಲಾ ಟಚ್ ಇಟ್. ಅವಳು ಫಸ್ಟ್ ಏನು ಮಾಡಿದ್ಲು, ಅದನ್ನ ಟಚ್ ಮಾಡಿದ್ಲು. ಇಟ್ ಈಸ್ ಸಮಥಿಂಗ್ ಸಾಫ್ಟ್. ಅದು ತುಂಬ ಸಾಫ್ಟ್ ಆಗಿದೆ. ಅ ಫ್ಲವರ್ ಮೀನ್ಸ್ ಅವಳ ಪ್ರಕಾರ ಒಂದು ಸಾಫ್ಟ್ ಆಗಿರ್ತಕ್ಕಂಥದ್ದು ಒಂದು ಫ್ಲವರ್ ಅಂತ ಹೇಳಿದ್ಲು. ಶಿ ಸೆಡ್ ಎಸ್ ಸಡಾವ, ಬಟ್ ವಾಟ್ ಫ್ಲವರ್ ಈಸ್ ಇಟ್, ಸ್ಮೆಲ್ ಇಟ್. ಆದರೆ ಯಾವ ಫ್ಲವರ್ ಹೇಳಿ ನೋಡೋಣ, ಸ್ಮೆಲ್ ಮಾಡು. ಆನ್ಶಾಂಗ್ಲಾ ಬೆಂಟ್ ಫಾರ್ವರ್ಡ್, ಮುಂದಕ್ಕೆ ಬಗ್ಗಿ, ಆ್ಯಂಡ್ ಸ್ನಿಂಪ್ಡ್ ಇಟ್, ಅದನ್ನು ಮೂಸಿದ್ಲು. ಸ್ನಿಂಪ್ಡ್ ಅಂದರೆ ಮೂಸಿದ್ಲು. ಇಟ್ಸ್ ಎ ರೋಸ್. ಶಿ ಕ್ರೈಡ್. ಕ್ರೈಡ್ ಅಂದರೆ ಚೀರಿದ್ಲು ಅಂತ, ಅಳೋದಲ್ಲ ಇಲ್ಲಿ, ಚೀರಿದ್ಲು. Good, said Ava. Now try another thing. What do I hold? She held a small bell in her hand. She shook it. Trin trin. I know, said Anshangla with joy. It is the bell, the small bell that gives such a musical sound. I can hear it. Ava, Anshangla took the bell and shook it herself. ಸೊ ಗುಡ್ ಸಡಾವ. ನಾವು ಟ್ರೈ ಅನದರ್ ಥಿಂಗ್. ಗುಡ್, ಒಳ್ಳೆಯದು, ನೀನು ಕಂಡು ಹಿಡಿದ್ಬಿಟ್ಟೆ. ಸೊ ಇನ್ನೊಂದು ಥಿಂಗನ್ನು ಟ್ರೈ ಮಾಡೋಣ. ವಾಟ್ ಐ ಹೋಲ್ಡ್, ನಾನು ಏನು ಹಿಡ್ಕೊಂಡಿದ್ದೀನಿ? ಶಿ ಹೆಲ್ಡ್ ಅ ಸ್ಮಾಲ್ ಬೆಲ್ ಇನ್ ಹರ್ ಹ್ಯಾಂಡ್. ಒಂದು ಚಿಕ್ಕ ಬೆಲ್ಲು, ಗಂಟೆಯನ್ನು ಹಿಡ್ಕೊಂಡಿರ್ತಾನೆ. ಶಿ ಶೂಕ್ ಇಟ್, ಅದನ್ನು ಅಲ್ಗಾಡಿಸ್ತಾರೆ. ಶೇಕ್ ಅದ್ರ ಪಾಸ್ಟ್ ಟೆನ್ಸು. ಶೂಕ್ ಅಂದರೆ ಅಲ್ಗಾಡಿಸ್ತಾರೆ, ಟ್ರಿನ್ ಟ್ರಿನ್ ಅಂತ. ಐ ನೋ ಸೆಡ್ ಆನ್ಶಂಗ್ಲಾ. ಐ ನೋ, ನಂಗೊತ್ತು ಅಂದರೆ ಸೌಂಡ್ ಕೇಳಿದ ತಕ್ಷಣ ಹೇಳಿದ್ಲು ಐ ನೋ ವಿತ್ ಜಾಯ್, ಖುಷಿಯಿಂದ. ಇಟ್ ಈಸ್ ದ ಬೆಲ್, ಅದು ಬೆಲ್ಲು. ದ ಸ್ಮಾಲ್ ಬೆಲ್ ದಟ್ ಗಿವ್ಸ್ ಸಚ್ ಅ ಮ್ಯೂಸಿಕಲ್ ಸೌಂಡ್. ಒಂದು ಚಿಕ್ಕ ಬೆಲ್ಲು ಒಂದು ಚಂದ ಸೌಂಡ್ ಮಾಡುತ್ತಲ್ಲ, ಅದು ಅಂತ ಹೇಳಿದ್ಲು. ಐ ಕ್ಯಾನ್ ಹಿಯರ್ ಇಟ್ ಅವ, ನಾನು ಅದನ್ನು ಕೇಳಿಸ್ಕೋಬಲ್ಲೆ ಅವ ಅಂತ. ಆನ್ಶಂಗ್ಲಾ ಟುಕ್ ದ ಬೆಲ್ ಆ್ಯಂಡ್ ಶೂಕ್ ಇಟ್ ಹರ್ ಸೆಲ್ಫ್. ಅದನ್ನು ಕೈಲಿಸ್ಕೊಂಡು ತಾನು ಕೂಡ ಅದನ್ನು ಅಲ್ಗಾಡಿಸಿದ್ಲು. ಸ್ಮಾರ್ಟ್ ಗರ್ಲ್ ಸೆಡಾವ. ದೆನ್ ಅವ ಟುಕ್ ಎ ಗ್ಲಾಸ್ ಇನ್ ಹರ್ ಹ್ಯಾಂಡ್. ಅವಳು ತನ್ನ ಕೈಯಲ್ಲಿ ಒಂದು ಗ್ಲಾಸ್ ತಗೊಂಡು, ವಾಟ್ ಈಸ್ ಇಟ್, ವಾಟ್ ಡು ಐ ಹೋಲ್ಡ್ ನಾವ್, ಡು ಯು ನೋ, she asked. Anshangla touched it. It is a glass, she said. She put one finger slightly into the glass. A glass of water. Are you sure? Asked Ava. It could be milk or juice. Anshangla tasted it. Oh, she cried. It is not water, it is orange juice. Ava laughed. Good girl, she said. ಅಂದರೆ ಸ್ಮಾರ್ಟ್ ಗರ್ಲ್. ವಾವ್, ಎಂಥ ಸ್ಮಾರ್ಟ್ ಇದೆಯಾ ನೀನು, ಸೌಂಡಿಗೆ ಕಂಡುಹಿಡಿದ್ಬಿಟ್ಟೆ. ದೆನ್ ಅವ ಟುಕ್ ಎ ಗ್ಲಾಸ್ ಇನ್ ಹರ್ ಹ್ಯಾಂಡ್. ಅವ ಒಂದು ಗ್ಲಾಸ್ ತನ್ನ ಕೈಲಿ ತೊಗೊಂಡ್ಬಿಟ್ಟು, ವಾಟ್ ಈಸ್ ಇಟ್, ವಾಟ್ ಡು ಎ ಹೋಲ್ಡ್ ನಾವು, ನಾನೇನು ಹಿಡ್ಕೊಂಡಿದ್ದೀನಿ, ಡು ಯು ನೋ, ನಿಂಗೆ ಗೊತ್ತಾ ಅಂತ ಕೇಳ್ತಾರೆ. ಶಿ ಆಸ್ಕ್ಡ್, ಕೇಳ್ತಾರೆ. ಆನ್ಶಂಗ್ಲಾ ಟಚ್ ಇಟ್, ಅದನ್ನು ಮುಟ್ಟಿದ್ಲು. ಫಸ್ಟು ಮುಟ್ಟಿ ನೋಡಿದ್ಲು. ಇಟ್ ಈಸ್ ಅ ಗ್ಲಾಸ್, ಅದು ಒಂದು ಗ್ಲಾಸ್ ಇದೆ ಅಂತ. ಶಿ ಪುಟ್ ಒನ್ ಫಿಂಗರ್ ಸ್ಲೈಟ್ಲಿ ಇಂಟು ದ ಗ್ಲಾಸ್, ನಿಧಾನಕ್ಕೆ ಸ್ಲೈಟ್ಲಿ ಆ ಫಿಂಗರ್ ಇಟ್ಲು. ಎ ಗ್ಲಾಸ್ ಆಫ್ ವಾಟರ್ ಅಂದರೆ ಅವಳಿಗೆ ಅಲ್ಲೇನೋ ಹಸಿ ಒಂದು ಆಯಿತು, ಅವಳಿಗೆ ವೆಟ್ಟಾಯಿತು ಫಿಂಗರು. ಅದಕ್ಕೆ ಅವಳು ಎ ಗ್ಲಾಸ್ ಆಫ್ ವಾಟರ್ ಅಂತ, ಒಂದು ಗ್ಲಾಸ್ ನೀರು ಅಂತ. ಆರ್ ಯು ಶೋರ್, ಹಿಂಗೆ ಶೋರ್ ಇದೆಯಾ? ಇಟ್ ಕುಡ್ ಬಿ ಮಿಲ್ಕ್ ಆರ್ ಜ್ಯೂಸ್, ಅದು ಹಾಲಾಗಿರ್ಬೋದು ಅಥವಾ ಜ್ಯೂಸ್ ಆಗಿರ್ಬೋದಲ್ವಾ. ಅದು ಕೂಡ ಹಾಗೆ ಇರುತ್ತಲ್ಲ, ಲಿಕ್ವಿಡ್ ಆಗಿ ವೆಟ್ಟಾಗುತ್ತೆ ನಿನ್ನ ಫಿಂಗರು ಅಂತ. ಆವಾಗ ಆನ್ಶಂಗ್ಲ ಒಂದು ಪ್ಲ್ಯಾನ್ ಮಾಡಿದ್ಲು. ಇನ್ನು ಶಿ ಟೇಸ್ಟೆಡ್ ಇಟ್, ಅದನ್ನು ಟೇಸ್ಟ್ ಮಾಡಿದ್ಲು. ಹೋ, ಶಿ ಕ್ರೈಡ್, ಇಟ್ ಈಸ್ ನಾಟ್ ವಾಟರ್, ಇಟ್ ಈಸ್ ಆರೆಂಜ್ ಜ್ಯೂಸ್. ಅಮ್ಮ, ಇದು ವಾಟರ್ ಅಲ್ಲ, ಇದು ಆರೆಂಜ್ ಜ್ಯೂಸ್ ಅಂತ. ಅವ ಲಾಫ್ಡ್. ಗುಡ್ ಗರ್ಲ್, ಶಿ ಸೆಡ್. ಅವ ನಗ್ತಾ ಹೇಳಿದ್ಲು, ಗುಡ್ ಗರ್ಲ್ ಅಂತ. ಸೊ ದೆನ್ ನೌ ಐ ವಿಲ್ ರಿಮೂವ್ ದ ಸ್ಕಾರ್ಫ್, ಯು ಮಸ್ಟ್ ಟೆಲ್ ವಾಟ್ ಈಸ್ ಇನ್ ಫ್ರಂಟ್ ಆಫ್ ಯು. ನಾನೀಗ ನಿನ್ನ ಸ್ಕಾರ್ಫ್ ತೆಗಿತೀನಿ, ಯಾರಿದ್ದಾರೆ ನೋಡು ಅಂತ. ಶಿ ಟುಕ್ ಆಫ್ ದ ಸ್ಕಾರ್ಫ್. ಆನ್ಶಂಗ್ಲಾ ಬ್ಲಿಂಕ್ಡ್ ಆ್ಯಂಡ್ ಲುಕ್ ಎಟ್ ಹಿರ್. ಬ್ಲಿಂಕ್ಡ್ ಅಂದರೆ ಕಣ್ಣು ಮಿಟಕ್ಸಿದ್ಲು ಒಂದು ಸಲ, ಕಣ್ಣು ಅಷ್ಟೊತ್ತು ಕಟ್ಟಿದ್ರಲ್ವಾ, ಸೊ ಓಪನ್ ಮಾಡಿದ ತಕ್ಷಣ ಬ್ಲಿಂಕ್ ಮಾಡಿ, ಇಟ್ ಈಸ್ ಯು ಆವ, ಶಿ ಶೌಟೆಡ್ ವಿತ್ ಜಾಯ್. ಖುಷಿಯಿಂದ, ಇಟ್ಸ್ ಯು ಆವ, ಇದು ನೀನಮ್ಮ ಅಂತ ಹೇಳಿ ಬಂದ್ಲು. ಐ ಸಿ ಯು, ನಾನು ನಿನ್ನ ನೋಡಿಬಿಟ್ಟೆ. ದಟ್ ವಾಸ್ ಅ ವಂಡರ್ಫುಲ್ ಗೇಮ್ ಅವ, ಇದು ತುಂಬ ಚೆನ್ನಾಗಿತ್ತಮ್ಮ ಇವತ್ತಿನ ಗೇಮು, ಸೆಡ್ ಆನ್ಶಂಗ್ಲಾ. ಸೊ ಆನ್ಶಂಗ್ಲಾ, ಇಫ್ ಅ ಚೈಲ್ಡ್ ಕೆನಾಟ್ ಸಿ, ದರ್ ಆರ್ ಅದರ್ ವೇಸ್ ಆಫ್ ಫೈಂಡಿಂಗ್ ಔಟ್ ಥಿಂಗ್ಸ್, ಬಟ್ ದ ಚೈಲ್ಡ್ ಮೇ ಹ್ಯಾವ್ ಸಮ್ ಡಿಫಿಕಲ್ಟ್ಸ್. ಐ ಹೋಪ್ ಆಲ್ ಆಫ್ ಯು ವಿಲ್ ಬಿ ಫ್ರೆಂಡ್ಸ್ ವಿತ್ ದ ನ್ಯೂ ಬಾಯ್. ಎಸ್ ಅವ, ಸೆಡ್ ಆನ್ಶಂಗ್ಲಾ. ಸೊ ಅವಾಗ ಅವರಮ್ಮ ಹೇಳ್ತಾರೆ, ನೋಡಪ್ಪ, ದಟ್ ವಾಸ್ ಎ ವಂಡರ್ಫುಲ್ ಗೇಮ್ ಅಂದಾಗ, ಹೌದು ಆನ್ಶಂಗ್ಲಾ. ಇಫ್ ಎ ಚೈಲ್ಡ್ ಕೆನಾಟ್ ಸಿ, ಒಂದು ಮಗು ನೋಡೋಕ್ಕಾಗ್ತಾ ಇಲ್ಲ ಅಂದರೆ, ದೆರ್ ಆರ್ ಅದರ್ ವೇಸ್ ಆಫ್ ಫೈಂಡಿಂಗ್ ಔಟ್ ಥಿಂಗ್ಸ್, ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ ವಸ್ತುಗಳನ್ನು ಹುಡುಕ್ಲಿಕ್ಕೆ. ಬಟ್ ದ ಚೈಲ್ಡ್ ಮೇ ಹ್ಯಾವ್ ಸಮ್ ಡಿಫಿಕಲ್ಟೀಸ್, ಅಂದರೆ ಅದಕ್ಕೆ ಸ್ವಲ್ಪ ತೊಂದರೆಗಳಾಗಬಹುದು. ಆದರೂ ಕೂಡ ಐ ಹೋಪ್ ಆಲ್ ಆಫ್ ಯು ವಿಲ್ ಬಿ ಫ್ರೆಂಡ್ಸ್ ವಿತ್ ದ ನ್ಯೂ ಬಾಯ್, ನೀವು ಎಲ್ಲರೂ ಸೇರಿ ಅವ್ರ ಜೊತೆ ಫ್ರೆಂಡ್ ಆದರೆ ಅಲ್ಲೇನಾಗುತ್ತೆ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸೊ ಹಿಯರ್
sight words are is, from, what, on, how, and, it, me, our, some, other. New words are quiet, front, snip, remove, joy, blink, difficulties. So, this is all about seeing without seeing lesson. Thank you.